ನಾನು ಮಾಡೋ ಉದ್ಯೋಗ ಕರ್ನಾಟಕ ಅರಣ್ಯ ಮೂಲ ಬುಡಕಟ್ಟು ಒಕ್ಕೂಟದಿಂದ ರಾಜ್ಯ ಸಂಚಾಲಕ ಕೆಲಸ ಮಾಡ್ತಾಯಿದ್ದೀನಿ ಶಿವಮೊಗ್ಗ ಜಿಲ್ಲೆಯಲ್ಲಿ. ನನಗೆ ಕೆಲಸ ಮಾಡೋದು 5 ತಾಲೂಕಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇದು ಮೊನ್ನೆ ಮಾಡಿದ್ದು ಆರೋಗ್ಯ ಹಕ್ಕಿನ ಬಗ್ಗೆ ಹೋದ ವರ್ಷವೂ ನಾವು ಮಾಡಿದ್ದೀವಿ. ನಾವು ಒಂದು 3 ತಂಡದವರು ಮಾಡಿದ್ದೀವಿ. ಒಂದು DSS ತಂಡ, ಇನ್ನೊಂದು ಇವರು ಎಂಥದ್ದು ಹೆಸರು ಹೇಳಕ್ಕೆ ಬರುತ್ತಿಲ್ಲ, ಅಲ್ಲ ರೈತ ಸಂಘದವರು ಸೇರಿ ನಾವು ಮಾಡಿದ್ದೀವಿ. ಕರ್ನಾಟಕ ಅರಣ್ಯ ಮೂಲ ಹೋದ ವರ್ಷ ಒಳ್ಳೆ ಚೆನ್ನಾಗಿ ಮಾಡಿದ್ದೀವಿ. ಈ ವರ್ಷವೂ ಚೆನ್ನಾಗಾಗಿದೆ. ಕಲಾ ತಂಡದವರು ಸಮೇತ ನಮ್ಮ ಜೊತೆ ಕೈ ಜೋಡಿಸಿದ್ರು. ನಮಗೆ ಚೆನ್ನಾಗಾಯಿತು. 1 ಕಿಲೋಮೀಟ್ರ್ ದೂರದಿಂದ ನಾವು ಜಾಥಾ ಮಠಕ್ಕೆ ಬಂದು, ಮಾರಿ ಜಾತ್ರೆ ಆಗಿರೋದ್ರಿಂದ 1 ಕಿಲೋಮೀಟ್ರ್ ದೂರದಿಂದ ನಾವು ಜಾಥಾ ಮಠಕ್ಕೆ ಬಂದು AC ಅವರಿಗೆ 3 ಜನ ಆರೋಗ್ಯ ಮಂತ್ರಿ ಮತ್ತು ಮಂತ್ರಿಗಳಿಗೆ, ಇವರಿಗೆ ಮುಖ್ಯ ಕಾರ್ಯದರ್ಶಿಯವರಿಗೆ ನಾವು ಮನವಿ ಮಾಡಿದ್ವಿ. ನಮಗೆ ಈ ಜಾಥಾ ಮಾಡಿದ್ದು ಭಾಳ ಒಳ್ಳೆಯದು ಅಂತ ಅನ್ನಿಸ್ತು. ಇಷ್ಟು ವರ್ಷ ನಮಗೆ ಅದು ಗೊತ್ತಿರಲಾಯ್ತು. ಅವರು ಡಾಕ್ಟ್ರು ಹೇಳಿದ್ದು ನಾವು ಕೇಳಿದ್ದು ಆಗಿತ್ತು. ಈಗ ನಮ್ಗೆ ಹೋದ ವರ್ಷದಿಂದ ಜಾಥಾ ಮಾಡಿದ್ರಿಂದ ನಮಗೆ ಆರೋಗ್ಯದ ಬಗ್ಗೆ ಒಂದು ನಮ್ಮದೇ ಆದ ಹಕ್ಕು ಅದು ಅನ್ನೋದು ನಮ್ಗೆ ಅರ್ಥ ಆಗಿದೆ. ಈ ಹಕ್ಕಿನ ಬಗ್ಗೆ ನಾವು ಎಲ್ಲರೂ ಊರಿಗೆ 3-4 ತಾಲೂಕಿಗೆ ಓಡಾಡಿ ನಾನು ಅವ್ರನ್ನೆಲ್ಲರೂ ಕರ್ಕೊಬಂದು ನಮ್ಮ ಜಾಥಾ ಮಾಡಬೇಕು ಅಂತೇಳಿ ಬಂದವರು ಬಂದಿದ್ದಾರೆ. ಏನು ಬಂದಿದ್ದಾರೆ ಅಂತೇಳಿದ್ರೆ ಮಾರಿ ಜಾತ್ರೆನೂ ಇತ್ತು, ನಮ್ಮ ಜಾತ್ರೆನೂ ಇತ್ತು. ಎರಡಕ್ಕೂ ಅನುಕೂಲ ಆಗೋ ರೀತಿಲಿ ಬಂದಿದ್ದರು. ನಮ್ಗೆ ಒಳ್ಳೆ ಕಾಳಜಿ ಆಯಿತು. AC ಅವರಿಗೆ ಮನವಿ ಮಾಡಿ ನಾವು ಅವರಿಗೆ ಮನವಿಯನ್ನು ಮಾಡಿದ್ದೀವಿ. ಇನ್ನೇನು ಮಾಡಬೇಕು ಅಂತ ಹೇಳಿದರೆ, ಈಗಾಗಲೇ ಮಾತಾಡಿದ ಪ್ರಕಾರ ಹೋದರೆ ಇದು PP ಅಂತ ಹೇಳ್ತಕ್ಕಂಥದ್ದು ಅದು ಮುಂದರಿತೈತಿ ಅನ್ನೋದು ನನಗೂ ಅನುಮಾನ ಆಯ್ತು. ಈಗ ಕುಂತು ಕೇಳಿದಾಗ ನಮ್ಗೆ ಮುಂದರಿಬೋದು ಅಂತ ಆಯ್ತು. ಇದಕ್ಕೆ ನಾವು ನಿರಂತರ ಹೋರಾಟ ಮಾಡಲೇಬೇಕಾಗುತ್ತೆ, ಅಗತ್ಯವಾಗಿದೆ. ಇದನ್ನ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕಾದ್ರೆ ಮತ್ತೊಬ್ಬರನ್ನು ಕೇಳಬೇಕಾದ ಅಗತ್ಯ ಇಲ್ಲ. ಜನ ಎಷ್ಟು ಜನ ಬರ್ತಾರೋ ಬಿಡ್ತಾರೋ ಅದು ನಮಗೆ ಪ್ರಶ್ನೆ ಅಲ್ಲ. ನಮ್ಮ ಹಕ್ಕು, ನಾವು ಹೋರಾಟಗಾರರಾಗಿ ನಮ್ಮ ಹಕ್ಕನ್ನು ನಾವು ಪಡ್ಕೊಂಡ್ರೆ ಒಬ್ಬನಾದರೂ ಹೋರಾಟ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಇಷ್ಟು ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನು ನಾನು